ಎಲ್ಲರಿಗೂ ಸ್ವಾಗತ. ಅಕ್ಷಯ ತೃತೀಯ ದಿನವು ಬಹಳ ಶುಭ ದಿನವಾಗಿದೆ. ಈ ದಿನದಂದು ಮಹಿಳೆಯರು ಒಂದೆಡೆ ಲಕ್ಷ್ಮಿಯ ರೂಪದಲ್ಲಿ ಚಿನ್ನ, ಲೋಹ ಮುಂತಾದ ವಸ್ತುಗಳನ್ನು ಖರೀದಿಸುತ್ತಾರೆ ಮತ್ತು ಈ ಹಬ್ಬದಂದು ಕುಟುಂಬದ ಸಮೃದ್ಧಿಗಾಗಿ ಪ್ರಾಚೀನ ಪದ್ಧತಿಗಳ ಪ್ರಕಾರ ಮನೆಯಲ್ಲಿ ಸಂಗ್ರಹಿಸುತ್ತಾರೆ. ಮತ್ತೊಂದೆಡೆ ದಾನ ಕಾರ್ಯಗಳ ಮೂಲಕ ಎಲ್ಲರೂ ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದಬೇಕು ಎಂದು ಬಯಸುತ್ತಾರೆ. ಅಕ್ಷಯ ತೃತೀಯ ದಿನದಂದು ನೀರು ತುಂಬಿದ ಪಾತ್ರೆ, ಛತ್ರಿ ಮತ್ತು ಫ್ಯಾನ್ಗಳನ್ನು ಸಂಪ್ರದಾಯದ ಪ್ರಕಾರ ದಾನ ಮಾಡಲಾಗುತ್ತದೆ. ಈ ದಿನದಂದು ಬಾರ್ಲಿ ಮತ್ತು ಅಕ್ಕಿಯನ್ನು ವಿಶೇಷವಾಗಿ ದಾನ ಮಾಡಲಾಗುತ್ತದೆ. ಅಕ್ಷಯ ತೃತೀಯವು ಚಂದ್ರನೊಂದಿಗೆ ಸಂಪರ್ಕ ಹೊಂದಿರುವುದರಿಂದ ಈ ದಿನದಂದು ಮೊದಲು ಪಿತೃಕರ್ಮವನ್ನು ಮಾಡಲು ಹೇಳಲಾಗುತ್ತದೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಥವಾ ಸ್ನಾನ ಮಾಡುವಾಗ ತೀರ್ಥಜಲ ಮತ್ತು ಅಕ್ಷತೆಯನ್ನು ನೀರಿನಲ್ಲಿ ಸೇರಿಸಬೇಕು. ಹಿಂದಿನ ಪಾಪಕರ್ಮಗಳನ್ನು ದಾನದಿಂದ ತೆಗೆದುಹಾಕಬಹುದು. ಹಾಗಾಗಿ ಜನರು ಈ ಹಬ್ಬದ ಸಂದರ್ಭದಲ್ಲಿ ತಮ್ಮ ರಾಶಿ ಪ್ರಕಾರ ದಾನ ಮಾಡಿದರೆ ಅದರ ಪ್ರಾಮುಖ್ಯತೆ ಅನೇಕ ಪಟ್ಟು ಹೆಚ್ಚಾಗಲಿದೆ. ಜೊತೆಗೆ ಗ್ರಹಗಳಿಗೆ ಸಂಬಂಧಿಸಿದ ಅಶುಭ ಪರಿಣಾಮವು ಕಡಿಮೆಯಾಗುತ್ತದೆ. ಯಾವ ರಾಶಿಯವರು ಏನನ್ನು ದಾನ ಮಾಡಬೇಕು ಎಂದು ಇಲ್ಲಿ ತಿಳಿಯೋಣ. ಮೇಷರಾಶಿ. ಈ ರಾಶಿಯವರು ಬಾರ್ಲಿ ಅಥವಾ ಬಾರ್ಲಿಯಿಂದ ತಯಾರಿಸಿದ ಉತ್ಪನ್ನಗಳು ಮತ್ತು ಗೋಧಿಯನ್ನು ಸಾಧ್ಯವಾದಷ್ಟು ದಾನ ಮಾಡಬೇಕು. ವೃಷಭ ರಾಶಿ. ಇವರು ಬೇಸಿಗೆಯ ಕಾಲದ ಹಣ್ಣುಗಳು, ನೀರು ತುಂಬಿದ ಪಾತ್ರೆ ಮತ್ತು ಹಾಲನ್ನು ದಾನ ಮಾಡಬೇಕು. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನದಂದು ಸೌತೆಕಾಯಿ, ಬಾರ್ಲಿ ಮತ್ತು ಹೆಸರುಬೇಳೆಯನ್ನು ದಾನ ಮಾಡಿ. ಕಟಕ ರಾಶಿ. ಈ ರಾಶಿಯವರು ನೀರು ತುಂಬಿದ ಮಡಕೆ, ಹಾಲು ಮತ್ತು ಸಕ್ಕರೆಯನ್ನು ದಾನ ಮಾಡಿ. ಸಿಂಹರಾಶಿ. ಅಕ್ಷಯ ತೃತೀಯದಂದು ನೀವು ಸಾಧ್ಯವಾದಷ್ಟು ಬಾರ್ಲಿ ಮತ್ತು ಗೋಧಿಯನ್ನು ದಾನ ಮಾಡಿ. ಕನ್ಯಾ ರಾಶಿ. ಈ ಶುಭ ದಿನದಂದು ನೀವು ಸೌತೆಕಾಯಿ ಮತ್ತು ಕಲ್ಲಂಗಡಿ ಹಣ್ಣನ್ನು ದಾನ ಮಾಡಿ. ತುಲಾ ರಾಶಿ. ಈ ರಾಶಿಯವರು ಕಾರ್ಮಿಕರಿಗೆ ಅಥವಾ ದಾರಿಹೋಕರಿಗೆ ಈ ದಿನ ನೀರು ಅಥವಾ ಜ್ಯೂಸ್ ನೀಡಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಬಡವರಿಗೆ ಛತ್ರಿ, ಫ್ಯಾನ್ ಮತ್ತು ಹಣ್ಣನ್ನು ದಾನ ಮಾಡಿ. ಧನು ರಾಶಿ. ಈ ದಿನ ನೀವು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಉತ್ಪನ್ನಗಳು, ಕಡಲೆಬೇಳೆ, ಕಾಲೋಚಿತ ಹಣ್ಣುಗಳು ಅಥವಾ ಬಾರ್ಲಿಯನ್ನು ದಾನ ಮಾಡಿ. ಮಕರ ರಾಶಿ. ಮಕರ ರಾಶಿಯವರು ನೀರು, ಹಾಲು ಮತ್ತು ಸಿಹಿ ಆಹಾರಗಳಿಂದ ತುಂಬಿದ ಮಡಕೆಯನ್ನು ದಾನ ಮಾಡಿ. ಕುಂಭರಾಶಿ. ನೀವು ಅಕ್ಷಯ ತೃತೀಯದಂದು ನೀರು, ಕಾಲೋಚಿತ ಹಣ್ಣುಗಳು ಮತ್ತು ಗೋಧಿ ತುಂಬಿದ ಮಡಕೆಯನ್ನು ದಾನ ಮಾಡಿ. ಮೀನರಾಶಿ. ಈ ದಿನ ನೀವು ಅರಿಶಿಣದ ಕೊಂಬು, ಕಡಲೆ ಹಿಟ್ಟು ಮತ್ತು ಬಾರ್ಲಿಯಿಂದ ತಯಾರಿಸಿದ ಉತ್ಪನ್ನಗಳು, ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡಿ. ನಿಮ್ಮ ರಾಶಿ ಪ್ರಕಾರ ಯಾವುದೇ ಸಮಯದಲ್ಲಿ ದಾನ ಮಾಡಬಹುದು. ಆದರೆ ಹಬ್ಬದ ದಿನಗಳಲ್ಲಿ ದಾನ ಮಾಡುವ ಮೂಲಕ, ಅದರಲ್ಲೂ ಅಕ್ಷಯ ತೃತೀಯ ಹಬ್ಬದಂದು ಮೇಲೆ ಹೇಳಿರುವ ಪ್ರಕಾರ ದಾನ ಮಾಡುವ ಮೂಲಕ ಹಬ್ಬದ ಶಕ್ತಿಯು ದಾನವನ್ನು ಅಪರಿಮಿತವಾಗಿಸುತ್ತದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. Thank you for watching. Please like, share and subscribe to Aishwani.